ಕೋಟಿ ಕೋಟಿ ತೋರಿಸಿ ಮೋಸ ಮಾಡೋ ಈ ದೇಶದ್ರೋಹಿಗಳನ್ನ ಸುಮ್ಮನೆ ಬಿಡಕ್ಕಾಗುತ್ತಾ? ಖಂಡಿತ ಇಲ್ಲ. ಅದಕ್ಕಾಗಿಯೇ ನಾವು ಬೆಳಗಾವಿ ಪೊಲೀಸರ ಸಹಾಯ ಪಡೆದ್ವಿ. ಸದಲಗ ಪೊಲೀಸರ ಜೊತೆ ಸೇರಿ ಈ ದೇಶದ್ರೋಹಿಗಳಿಗೆ ಸರಿಯಾದ ಪಾಠವನ್ನೇ ಕಲಿಸಿದ್ವಿ. ಭರ್ಜರಿ ಬೇಟೆ ಆಡಿದ್ವಿ. ಆ ಬೇಟೆಯ ಥ್ರಿಲ್ಲಿಂಗ್ ಸ್ಟೋರಿ ಹೇಳ್ತೀನಿ, ಬನ್ನಿ. 1 ಲಕ್ಷ ಕೊಟ್ರೆ 10 ಲಕ್ಷ ಕೊಡ್ತಾರೆ, 10 ಲಕ್ಷ ಕೊಟ್ರೆ 1 ಕೋಟಿ ನೀಡ್ತಾರೆ. ಇದು ನಮಗೆ ಆ ಭಯಾನಕ ಖೋಟಾ ನೋಟು ದಂಧೆಕೋರರು ಕೊಟ್ಟ ಭರವಸೆ. ಇವರ ಭರವಸೆಯಂತೆ ನಾವು ಡೀಲ್ಗೆ ರೆಡಿಯಾದ್ವಿ. ಆದ್ರೆ ಈ ಡೀಲ್ ಜೊತೆಗೇನೆ ಈ ದೇಶದ್ರೋಹಿಗಳನ್ನ ಅಂದರ್ ಮಾಡಲೇಬೇಕು ಅಂತ ನಾವು ನಿರ್ಧರಿಸಿದ್ವಿ. ಅದಕ್ಕಾಗಿ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ರವಿಕಾಂತೇಗೌಡರ ಸಹಾಯ ಕೋರಿದ್ವಿ. ಅವರು ಚಿಕ್ಕೋಡಿ ಡಿವೈಎಸ್ಪಿ BS ಅಂಗಡಿಯವರಿಗೆ ತಿಳಿಸಿದ್ರು. ಅಂಗಡಿಯವರು ಕಾರ್ಯಾಚರಣೆಯ ಜವಾಬ್ದಾರಿಯನ್ನ ಸದಲಗ ಪೊಲೀಸ್ ಠಾಣೆಯ SI ಸಂಗಮೇಶ್ ಅವರಿಗೆ ನೀಡಿದ್ರು. ಸಂಗಮೇಶ್ ಅವರ ತಂಡ ನಮ್ಮ ಆಪರೇಷನ್ ಖೋಟಾ ನೋಟಿಗೆ ಸಹಕರಿಸಲು ರೆಡಿಯಾಯಿತು. ಪಕ್ಕಾ ಪ್ಲಾನ್ ಮಾಡಿದ ನಾವು ಡೀಲ್ ಮುಗಿಸಲು ಲಕ್ಕಪ್ಪನನ್ನ ಆಹ್ವಾನಿಸಿದ್ವಿ. ಆತ 10 ಗಂಟೆಗೆ ಭೋಜ್ಗೆ ಬರಲು ನಮಗೆ ಹೇಳಿದ. ನಾವು ಫುಲ್ ರೆಡಿಯಾಗಿ ಆತನ ಬರುವಿಕೆಗೆ ಕಾಯಲು ಪ್ರಾರಂಭಿಸಿದ್ವಿ. ಮಧ್ಯಾಹ್ನ 2 ಗಂಟೆವರೆಗೆ ಲಕ್ಕಪ್ಪನ ಪತ್ತೆಯೇ ಇಲ್ಲ. ಬೇಟೆ ಕೈತಪ್ಪಿ ಹೋಯಿತು ಅಂತ ಬೇಜಾರಲ್ಲಿ ಕಾಯ್ತಿದ್ದಾಗ ಲಕ್ಕಪ್ಪನ ಸ್ಕಾರ್ಪಿಯೋ ಗಾಡಿ ಬಂದೇ ಬಿಡ್ತು. ನಾವು ತಕ್ಷಣ ಗಾಡಿ ಹತ್ತಿ ಆತ ಹಾಗೂ ಆತನ ಪತ್ನಿ ಮಂಜುಳಾಲನ್ನ ಲಾಕ್ ಮಾಡಿದೆವು. ಈ ಖೋಟಾ ನೋಟು ದಂಧೆಯ ಪ್ರಮುಖ ಕಿಂಗ್ ಪಿನ್ ರಣಜಿತನನ್ನ ಮಾಲು ಸಮೇತವಾಗಿ ಬಂಧಿಸಲು ಭೋಜ್ಗೆ ತೆರಳಿದ್ವಿ. ಬೆಳಿಗ್ಗೆ 10:30 ನಾವು 10 ಲಕ್ಷ ಹಣ ಹಿಡ್ಕೊಂಡು ಇದೇ ಲಕ್ಕಪ್ಪನನ್ನ ಕಾಯ್ತಾ ಇದ್ದೀವಿ. ಇವಾಗ ಲಕ್ಕಪ್ಪ ಗಾಡಿ ಹತ್ತಿದಾನೆ. ನಮ್ಮವರು ಕೂಡ ಆ ಗಾಡಿಯಲ್ಲಿ ಇದ್ದಾರೆ. ಈಗ ಚೇಸ್ ಮಾಡೋಣ. ಈ ಲಕ್ಕಪ್ಪ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಎಲ್ಲಿ ನಮ್ಗೆ ಆ ಖೋಟಾ ನೋಟನ್ನ ಕೊಡ್ತಾನೆ ಅನ್ನುವಂಥದ್ದು. ಆದ್ರೆ ಅಷ್ಟೊತ್ತಿಗೆ ನಮ್ಮ ಆಗಮನದ ಮಾಹಿತಿ ರಣಜಿತನಿಗೆ ಗೊತ್ತಾಗಿ ಆತ ತಪ್ಪಿಸಿಕೊಳ್ಳಲು ಮುಂದಾದ. ಆದರೆ ಸದಲಗ ಪೊಲೀಸರು ತಕ್ಷಣ ಎಚ್ಚೆತ್ತು ರಣಜಿತ್ ಹಾಗೂ ಆತನ ಸ್ನೇಹಿತ ವಿನಯ್ ಸಿದ್ದೇಗೌಡ ಪಾಟೀಲನನ್ನು ಬಂಧಿಸಿದ್ರು. ಈ ಆರೋಪಿಗಳ ವಿಚಾರಣೆ ನಡೆಸಿದಾಗ ಅವರು ಹೇಳಿದ್ದೇನು ಗೊತ್ತಾ? ಇದುವೇ ಆ ದೇಶದ್ರೋಹಿಗಳ ಅಡ್ಡ. ಇದು ಬೆಳಗಾವಿ ಜಿಲ್ಲೆಯ ಭೋಜ್ ಅಂದರೆ ಮಹಾರಾಷ್ಟ್ರ ಬಾರ್ಡ್ರಲ್ಲಿರುವಂತಹ ಜಾಗದಲ್ಲಿದೆ. ಈ ಮನೆಯಲ್ಲೇ ಕೂತ್ಕೊಂಡು ಇವರು ವ್ಯವಹಾರ ಮಾಡ್ತಾರೆ. ಇದರ ಒಳಗೆ ಲಕ್ಕಪ್ಪ ಅನ್ನುವಂಥ ವ್ಯಕ್ತಿ ನಮ್ಮನ್ನು ಕರ್ಕೊಂಡು ಬಂದು ನಿಮಗೆ 10 ಲಕ್ಷಕ್ಕೆ 1 ಕೋಟಿ ಕೊಡ್ತೀನಿ ಅಂತ ಹೇಳಿ ಆಲ್ರೆಡಿ ನಮಗೆ ಸ್ಯಾಂಪಲ್ ತೋರಿಸಿ ನಮಗೆ ಮೋಸ ಮಾಡಿದ್ದ. ಈಗ ಅವರನ್ನು ನಾವು ಈಗ ರೈಡ್ ಮಾಡಿ ಬಂಧಿಸಿದ್ವಿ. ಬನ್ನಿ, ಇದೇ ಗೋಡೌನದು. ಇದೇ ಗೋಡೌನು, ಇಲ್ಲೇ ಕೂತ್ಕೊಂಡು ವ್ಯವಹಾರ ಮಾಡ್ತಾರೆ ಇವರೇ. ಇದೇ ಪಾಟೀಲ್ ಅನ್ನುವರು ವ್ಯವಹಾರ ಮಾಡೋರು. ಅವರಿಗೆ ಏಜೆಂಟ್ ಆಗಿ ಇವ್ರು ಕೆಲಸ ಮಾಡ್ತಿರ್ತಾರೆ. ಇದು ನೋಡ್ರಿ, ಇದೆಲ್ಲ ಇವಂದ ಆಟ್ರಿ. ಇದು ನಮಗೆಲ್ಲ ಹೇಳಿ ಕಲಿಸ್ತಂದೆ ನಾವು. ಇವರಿ ನಾ ಆ ಕಡೆ ಎಲ್ಲಿ ಬಂದಿಲ್ಬಿಲ್ರಿ, ಎಲ್ಲಿ ಹೋಗಿರ್ಬಿಲ್ರಿ. ನೀವು ಕೊಟ್ಟಿದ್ರಿ? ಅವ್ರ ಕೊಟ್ಟದಲ್ಲಿ ಸರ್ ಅಲ್ರಿ ಇದು ಏನ ನಾವು ನಂಬರ್ ಬರ್ಕೊಂಡಿಟ್ಟಿದೀವಿ. ನಿನ್ನೆ ನಿಮ್ಮ ಕಡೆ ತಗೊಂಡಾಗ ನಿನ್ನ ನೋಡ್ರಿ ಇಷ್ಟು 50 ಇದು ಕೊಟ್ಟಿದ್ದೀನಿ. ಅಲ್ಲ ನಿನ್ನ ಮಾಲ್ ಅದ, ನೀ ತಂದಿದ್ಯಲ್ಲ, ಎಲ್ಲಿ ದುಡ್ಡಿನ ನಾನು ಕೂಡ ಎಲ್ಲಿ ಇಲ್ಲ ಮೇಡಮ್, ಅವ್ರು ಹೇಳಿದ್ದೆ ನಾನು ಹೇಳಿದ್ದೆ. ಅವ್ರು ಏನು ಹೇಳಿದಾರ ಅದನ್ನ ಹೇಳಿದ್ದೀನಿ ನಾನು ಅಷ್ಟು. ನಾನು ಮತ್ತೊಂದು ಏನಿಲ್ಲ. 1 ಕೋಟಿ ಕೊಡ್ತೀನಿ ಅಂದ್ರಲ್ಲ ನಮ್ಗೆ ಇವತ್ತು ಬೆಳಿಗ್ಗೆ. ನೀವು 10 ಲಕ್ಷ ತಂದಿದ್ದೀವಿ ನಾವು ಇವತ್ತು, ನಮ್ಗೆ ಕೊಡಿ. ಅದೇ ಇವರೇ ಕೊಡೋರು ಮೇಡಮ್. ನಾನು ಎಲ್ಲಿಂದ ಕೊಡ್ಲಿ? ಹಿಂಗೆ ನನಗೆ ಇಲ್ಲಿ ನನ್ನ ಹತ್ರ ಇಲ್ಲ.
ಅಮಾಯಕರಿಗೆ ಹಣದ ಆಸೆ ತೋರಿಸಿ ನಿರಂತರವಾಗಿ ಮೋಸ ಮಾಡ್ತಿದ್ದಂಥ ಆರೋಪಿಗಳನ್ನು ಸದಲಗ ಪೊಲೀಸರು ಬಂಧಿಸಿದ್ದಾರೆ. ಈಗ ಅವರನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಇವರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅನ್ನೋದನ್ನು ಪೊಲೀಸರೇ ನಿರ್ಧರಿಸ್ತಾರೆ. ಆದರೆ ದೇಶದ್ರೋಹದ ಕೆಲಸ ಮಾಡೋರಿಗೆ ಶಿಕ್ಷೆ ಖಾಯಂ ಗ್ಯಾರಂಟಿ. ಈ ಭೋಜ್ ಪ್ರದೇಶದಲ್ಲಿ ಅಂದರೆ ಮಹಾರಾಷ್ಟ್ರದ ಬಾರ್ಡ್ರಲ್ಲಿ ಇದ್ದುಕೊಂಡು ಇವರು ನಿರಂತರವಾಗಿ ಜನರಿಗೆ ಮೋಸ ಮಾಡ್ತಿರುವಂಥವರಿಗೆ ಕವರ್ ಸ್ಟೋರಿ ತಂಡ ಪತ್ತೆ ಹಚ್ಚಿ ಅವರ ಅಡ್ಡಕ್ಕೆ ನುಗ್ಗೇ ಬಿಟ್ಟು 4 ಮಂದಿ ಆರೋಪಿಗಳನ್ನ ಸದಲಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಬಳಿಕ ಎಫ್ಐಆರ್ ದಾಖಲಿಸಿ ಜೈಲಿಗೆ ಅಟ್ಟಿದ್ರು. ಈ ಆರೋಪಿಗಳು ಹಲವು ವರ್ಷಗಳಿಂದ ಈ ದಂಧೆ ನಡೆಸುತ್ತಿದ್ದಾರೆ. ಖೋಟಾ ನೋಟು ಮೂಲಕ ದೇಶದ ಆರ್ಥಿಕತೆಗೆ ಸಾಕಷ್ಟು ಏಟು ಕೊಟ್ಟಿದ್ದಾರೆ. ಇವರ ಈ ದಂಧೆಯ ಹಿಂದೆ ದೊಡ್ಡ ಜಾಲವೊಂದಿದೆ. ದೊಡ್ಡವರ ಕೈವಾಡವೂ ಇದೆಯಂತೆ. ಇದಕ್ಕೆ ವಿದೇಶದ ಲಿಂಕೂ ಇದೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿದ್ರೆ ಇನ್ನಷ್ಟು ಕರಾಳ ಸತ್ಯ ಬಯಲಾಗುತ್ತೆ. ಎಸ್, ನಾವು ನಡೆಸಿದ ಆಪರೇಷನ್ ಖೋಟಾ ನೋಟು ಸಕ್ಸಸ್ ಆಯಿತು. ಆದರೆ ಈ ಆಪರೇಷನ್ ವೇಳೆ ನಮಗೊಂದು ಸೀಕ್ರೆಟ್ ಗೊತ್ತಾಯಿತು. ಅದೇನಂದ್ರೆ ಈ ದಂಧೆಗೆ ದೊಡ್ಡ ರಾಜಕಾರಣಿಗಳ ಸಾಥಿದೆ ಅಂತ. ಈ ಸೀಕ್ರೆಟ್ ಅನ್ನ ಮಾತ್ರ ಪೊಲೀಸರು ಹೆಚ್ಚಿನ ತನಿಖೆ ನಡೆಸಿ ಬಯಲು ಮಾಡಬೇಕು. ಈ ಕೆಲಸ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.